ನಮಸ್ತೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈಗಲೂ ಎಷ್ಟೋ ಜನ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯನೇ ಇಲ್ಲ. ಮದುವೆಗಿಂತ ಮುಂಚೆ ತಂದೆ ತಾಯಿ ಭಯದಲ್ಲಿ ಹೊರಗಡೆ ಕಳಿಸೋದಿಲ್ಲ. ಮದುವೆ ಆದ ನಂತರ ಗಂಡನ ಮನೆಯವರು ಕೂಡ 1000 ಕಾರಣ ಕೊಟ್ಟು ಹೆಣ್ಮಕ್ಳನ್ನು ಕಳಿಸೋದಿಲ್ಲ. ಕಾಲ ಕೂಡ ಹಾಗೇ ಇದೆ. ಇದರಲ್ಲಿ ಯಾರನ್ನು ದೂಷಿಸೋದಕ್ಕೂ ಸಾಧ್ಯವೇ ಇಲ್ಲ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಎಷ್ಟೋ ಜನರಿಗೆ ಮನೆಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನುವುದು ಕೂಡ. ಪ್ರಪಂಚದಲ್ಲಿ ಎಷ್ಟು ಜನ ಖುಷಿಯಾಗಿರ್ತಾರೆ, ಎಷ್ಟೋ ಜನ ಬೇಜಾರಲ್ಲಿ ಕೂಡ ಇರ್ತಾರೆ, ಎಷ್ಟೋ ಜನ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಥವ್ರನ್ನ ತುಳಿಯೋದಕ್ಕೆ ಇನ್ನಷ್ಟು ಜನ ಪ್ರಯತ್ನ ಪಡ್ತಾ ಇರ್ತಾರೆ. ಒಬ್ಬರಿಗೆ ಇನ್ನೊಬ್ಬರನ್ನು ಮೋಸ ಮಾಡಿ ಬದುಕ್ತಾರೆ. ಮೋಸ ಹೋದವರು ಕೊರಗುತ್ತಾ ಬದುಕ್ತಾರೆ. ನಿಜವಾಗಿ ಮನಸಾರೆ ನೆಮ್ಮದಿಯಿಂದ ಖುಷಿಯಾಗಿ ಇರೋದು ತುಂಬ ಕಡಿಮೆ ಅಂತ ಹೇಳಬಹುದು. ಹೊರಗಿಂದ ನೋಡುವಾಗ ಎಲ್ಲರಿಗೂ ಅವರು ಚೆನ್ನಾಗಿದ್ದಾರೆ, ಅವ್ರ ಹತ್ರ ದುಡ್ಡಿದೆ, ಸೊ ಲೈಫಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಳ್ತಾರೆ. ಇನ್ನೊಂದು ಕಡೆ ದುಡ್ಡಿದ್ರೆ ನೆಮ್ಮದಿ ಇರಬಹುದಾ ಅಂತ ಯೋಚನೆ ಮಾಡೋರು ಕೂಡ ಇರ್ತಾರೆ. ದುಡ್ಡು ಎಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೊಡಬಹುದು, ಅದು ಇಲ್ಲದೆ ಇರುವಾಗ ನೆಮ್ಮದಿ ಕೂಡ ಹಾಳಾಗಿರಬಹುದು. ಆದರೆ ಮಾನವೀಯತೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದಷ್ಟು ಜನ ಒಳ್ಳೆಯವರು ಕೂಡ ಇರ್ತಾರೆ. ಕೆಲವರಿಗೆ ಜೀವನ ತುಂಬ ಪಾಠ ಕಲಿಸಿರುತ್ತೆ. ಆ ಪಾಠ ಕಲಿತವರು ಇನ್ನೊಬ್ಬರನ್ನು ನಂಬದೇ ಇರೋ ಹಾಗೆ ಮಾಡುತ್ತೆ. ತುಂಬ ನಂಬಿದಂತಹ ವ್ಯಕ್ತಿಗಳಿಂದ ಮೋಸ ಹೋಗಿದ್ದರೆ ಅವರು ಮುಂದೆ ಯಾವತ್ತೂ ಯಾರನ್ನು ನಂಬೋದೇ ಇಲ್ಲ. ಹಾಗಂತ ಅನುಮಾನಿಸುವ ವ್ಯಕ್ತಿಗಳೆಲ್ಲ ಒಳ್ಳೆಯವರು ಕೆಟ್ಟವರು ಅಂತ ಪರಿಸ್ಥಿತಿ ಹಾಗೂ ಮನಸ್ಥಿತಿಗಳ ನಡುವೆ ಒದ್ದಾಡುತ್ತಿರುವವರನ್ನು ಜಡ್ಜ್ ಮಾಡುವುದು ಸರಿಯಲ್ಲ. ಮನುಷ್ಯ ಯಾವತ್ತಿಗೂ ಬೇರೆಯವರನ್ನು ಹೀಗೆ ಹಾಗೆ ಅಂತ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ಪರಿಸ್ಥಿತಿ ಹಾಗೂ ಅವರ ಮನಸ್ಥಿತಿಯ ಬಗ್ಗೆ ಕೂಡ ಯೋಚಿಸಲೇಬೇಕು. ಮನುಷ್ಯ ಮಾಡಿದ ಒಂದು ತಪ್ಪಿನಿಂದ ಅವನು ಗುಣಗಳನ್ನು ಅಳೆಯುವುದು ಸರಿಯಲ್ಲ. ಆ ತಪ್ಪಿಗೆ ಏನು ಕಾರಣ ಎನ್ನುವುದನ್ನು ಕೂಡ ತಿಳಿದು ಮತ್ತೆ ಜಡ್ಜ್ ಮಾಡಬೇಕು. ಇದ್ದಷ್ಟು ದಿನ ಹ್ಯಾಪಿಯಾಗಿ ಇರಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಆದರೆ ಎಲ್ಲರಿಗೂ ಜವಾಬ್ದಾರಿ ಅನ್ನುವ ಶಬ್ದ ಬೇರೆಯವರ ಖುಷಿಯಲ್ಲಿ ನಾವು ಖುಷಿ ಪಡುವ ಹಾಗೆ ಮಾಡುತ್ತೆ. ಸಾಧ್ಯ ಆದರೆ ನಮ್ಮಿಂದ ಬೇರೆಯವರು ಖುಷಿಯಾಗಿರುವುದನ್ನು ನೋಡಿ ಖುಷಿ ಪಡಬೇಕು. ಅದು ಬಿಟ್ಟು ಅವರ ಕಣ್ಣೀರಿಗೆ ಕಾರಣವಂತೂ ಆಗಬಾರ್ದು. ಎಲ್ಲರಿಗೂ ಅವರ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸಣ್ಣ ವಯಸ್ಸಲ್ಲಿ ಚೆನ್ನಾಗಿ ಓದಬೇಕು. ಕಾಲೇಜಿಗೆ ಹೋದ ನಂತರ ಚೆನ್ನಾಗಿ ಓದಿ ಕೆಲಸ ಗಿಟ್ಟಿಸಿಕೊಳ್ಳಬೇಕು. ಕೆಲಸ ಸಿಕ್ಕಿದ ನಂತರ ಸಾಕಷ್ಟು ಖರ್ಚುಗಳನ್ನು ಎದುರಿಸಬೇಕು. ವಯಸ್ಸಿಗೆ ಬಂದ ನಂತರ ಮದುವೆ ಚಿಂತೆ, ಮದುವೆ ಆಗದಿದ್ದರೂ ಚಿಂತೆ, ಮದುವೆ ಆದರೆ ಅವರ ಮನೆಯವರೊಂದಿಗೆ ಹೊಂದಿಕೊಳ್ಳುವ ಚಿಂತೆ, ನಂತರ ಮಕ್ಕಳ ಚಿಂತೆ, ಮಕ್ಕಳಾಗದೇ ಇದ್ದರೂ ಚಿಂತೆ. ಸೊ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕೆಂಬ ಚಿಂತೆ, ಮಕ್ಕಳು ದೊಡ್ಡ ಆದ ನಂತರ ಅವರ ಭವಿಷ್ಯದ ಚಿಂತೆ, ನಂತರ ಅವರವರ ಮುಪ್ಪಿನ ಚಿಂತೆ, ಆನಂತರ ಆರೋಗ್ಯದ ಚಿಂತೆ, ನಂತರ ಎಲ್ಲರಿಗೂ ಭಾರವಾಗುವೆವೋ ಎಂಬ ಚಿಂತೆ, ನಂತರ ನಾವು ಯಾವಾಗ ಸಾವು ಸಂಭವಿಸುತ್ತದೆ, ನಮ್ಮ ಮುಂದಿನ ಪೀಳಿಗೆ ಹೇಗಿರುತ್ತದೋ ಎಂಬ ಚಿಂತೆ. ಹೀಗೆ ಯಾವಾಗಲೂ ಚಿಂತೆ. ಆ ಚಿಂತೆಗಳ ನಡುವೆ ನಾವು ನಮಗಾಗಿ ಖುಷಿ ಪಡಲೇಬೇಕು. ಯಾಕೆಂದರೆ ನಮ್ಮ ಖುಷಿಗಾಗಿ ಬೇರೆಯವರು ಏನನ್ನೂ ಮಾಡೋದಿಲ್ಲ. ನಮಗಾಗಿ ಏನಾದರೂ ಮಾಡಿದ್ದಾರೆ ಅಂದರೆ ಅಂಥವ್ರನ್ನ ಎಂದಿಗೂ ಕೈ ಬಿಡಬಾರ್ದು. ಎಲ್ಲ ಕಷ್ಟ ಹಾಗೂ ಸುಖಗಳಲ್ಲಿ ಕೊನೆವರೆಗೂ ಯಾರು ಇರ್ತಾರೋ ಅವರೇ ನಮ್ಮ ಹಿತೈಷಿಗಳು. ಅಂಥವರಿಗಾಗಿ ನಾವು ಒಳ್ಳೆಯದನ್ನೇ ಬಯಸಬೇಕು. ಪ್ರತಿಯೊಂದು ಹಂತದಲ್ಲೂ ಮನುಷ್ಯನಿಗೆ ಚಿಂತೆ ತಪ್ಪಿದ್ದಲ್ಲ. ಆದರೆ ಆ ಚಿಂತೆಗೆ ನಮ್ಮ ಸಂತೋಷವನ್ನು ಬಲಿ ಕೊಡಬಾರ್ದು. ನಾನು ಹೇಳಿದ ಈ ಮಾತುಗಳು ನಿಜ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಮನಸ್ಸಿನ ಮಾತುಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಹಾಗೂ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸಾಧ್ಯವಾದರೆ ಜೀವನದಲ್ಲಿ ಯಾರಿಗಾದರೂ ಉಪಕಾರ ಮಾಡಬೇಕೆ ಹೊರತು ಉಪದ್ರ ಮಾಡಬಾರದು.